ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆ ಗ್ರಂಥದಲ್ಲಿ ನಾವು ಕಳೆದಂಥ ಸುಮಾರು 2 ವರ್ಷಗಳಿಂದ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಿಂದ ಅಧ್ಯಯನ ಮಾಡುತ್ತಾ ಈಗ 19ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಇವಾಗ ನಾವು 19ನೇ ಅಧ್ಯಾಯ, ಅದರಲ್ಲಿ ಮೊದಲಿನ ಕೆಲವು ವಚನಗಳನ್ನು ಧ್ಯಾನ ಮಾಡಿ ಆಯಿತು. ನಾವು 11ನೇ ವಚನದಿಂದ 16ನೇ ವಚನದವರೆಗೆ ಬರೆಯಲ್ಪಟ್ಟಂಥ ವಾಕ್ಯ ಭಾಗಗಳನ್ನು, ಆಮೇಲೆ 17ರಿಂದ 17, 18, 19, 20, 21 ಈ ವಚನಗಳನ್ನು ನಾವು ಧ್ಯಾನ ಮಾಡಬೇಕಾಗಿದೆ. Now I was explaining last time, before the King of Kings, the Lord of Lords, that Jesus Christ will come and establish the kingdom where there will be peace forever. Now I told you that there is going to be a big chaos and a problem in the world that is going to come up now, and already the signs of it are happening all over the world. ಲೋಕದ ಎಲ್ಲ ಕಡೆಗಳಲ್ಲಿಯೂ ಅದರ ಸೂಚನೆಗಳು ಈಗಾಗಲೇ ಕಂಡು ಬರುತ್ತಾ ಉಂಟು. But while chaos and turmoil reigns on earth during the tribulation, the raptured church will be presented in heaven. ನಮಗೆ ಗೊತ್ತುಂಟು, ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸಭೆ ಮೇಲೆ ಕೆತ್ತಲ್ಪಟ್ಟಾಗ 7 ವರ್ಷಗಳವರೆಗೆ ಈ ಲೋಕದಲ್ಲಿ ಸಂಕಟ ಕಾಲ. ಆ 7 ವರ್ಷ ಕಾಲ ಮಧ್ಯಾಕಾಶದಲ್ಲಿ ಕ್ರಿಸ್ತನ ಸಭೆ ಅದು ಸಂತೋಷದಲ್ಲಿ ಇರುವಂತಹ ಕಾಲ. The church, the bride of the Lamb, will be eagerly awaiting the marriage supper of the Lamb in the millennial earth. ನಾವು 19ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡಿದ ಹಾಗೆ, ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. The bride is ready. But before that wonderful celebration can take place, ಆ ಒಂದು ಅದ್ಭುತವಾದಂಥ ಆ ಮದುವೆಯ ಸಂಭ್ರಮ ನೆರವೇರುವುದಕ್ಕಿಂತ ಮುಂಚಿತವಾಗಿ the warrior king must win the final battle. ಈಗ ಯುದ್ಧ ಶೂರನಾಗಿರುವಂಥ ರಾಜಾದಿರಾಜನು, ಒಡೆಯರ ಒಡೆಯನು, ಕರ್ತರ ಕರ್ತನು ಆಗಿರುವಂಥ ಯೇಸು ಕ್ರಿಸ್ತನು ಅಂತಿಮವಾದಂಥ ಯುದ್ಧದಲ್ಲಿ ಆತನು ಜಯ ಗಳಿಸಬೇಕಾಗಿದೆ. Now we know that the forces of heaven and hell will meet in the climatic slaughter of the human history. ಮನುಷ್ಯನ ಚರಿತ್ರೆಯಲ್ಲಿಯೇ ಎಂದೆಂದೂ ನಡೆಯದಂಥ ಒಂದು ಮಾನವನ ಹತ್ಯೆ ನಡೆಯುವಂಥ ಒಂದು ಕಾಲ ಅದು ಸನ್ನಿಹಿತವಾಗಿದೆ. ಆ ಕಾಲಕ್ಕೆ ಹೆಸರು ಆರ್ಮಗದ್ದೋನ್ ಎಂಬುದಾಗಿ. ಅರ್ಮಗದ್ದೋನ್ ಎಂಬುದಾಗಿ ಅದರ ಹೆಸರು. At that final holocaust, man's day will end, and all of Christ's foes will be vanquished, and his kingdom will be established. ಅರ್ಮಗದ್ದೋನ್ ಆ ಕೊನೆಯ ಯುದ್ಧದಲ್ಲಿ ನಾವು ನೋಡುವಂತಹದ್ದು ಜೀವ ಸ್ವರೂಪನಾದ ಯೇಸು ಕ್ರಿಸ್ತನು ಆತನ ಜಯಶಾಲಿಯಾಗಿ ತನ್ನ ರಾಜ್ಯವನ್ನು ಸ್ಥಾಪಿಸುವನು. ಇದು ದೇವರ ವಾಕ್ಯ ನಮಗೆ ಹೇಳತಕ್ಕಂಥ ಅಮೂಲ್ಯವಾದಂಥ ಸತ್ಯಗಳಾಗಿದೆ. ನಮಗೆ ಅನೇಕ ಸಾರಿ ಇದನ್ನು ನಮಗೆ ಕೇಳುವಾಗ ಇದು ಹೌದಾ ಅಂತಲೇ ನಮಗೆ ಅನ್ನಿಸ್ಬೋದು. ಬಟ್ ದಿಸ್ ಇಸ್ ದ ಡಿಕ್ಲರೇಷನ್ ಆಫ್ ಗಾಡ್ಸ್ ವರ್ಡ್. ಆ್ಯಂಡ್ ದ ಕಿಂಗ್ಡಮ್ ಆಫ್ ದ ಲಾರ್ಡ್ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಕರ್ತನ ರಾಜ್ಯ ಸ್ಥಾಪನೆ ಆಗುವುದು. Now we know that God's people throughout the redemptive history have eagerly anticipated the return of the Lord Jesus Christ to defeat his foes and set up his kingdom. ದೇವ ಜನರು ಅವರ ರಕ್ಷಣೆಯ ದಿನದಿಂದ ಪ್ರಾರಂಭವಾಗಿ
ಕರ್ತನಾದ ಯೇಸು ಯಾವಾಗ ತನ್ನ ವಿರೋಧಿಗಳನ್ನು ತನ್ನ ಕಾಲ ಕೆಳಗೆ ಹಾಕುವುದಕ್ಕಿದ್ದಾನೆ ಎಂಬಂಥ ದಿನವನ್ನು ದೇವರ ವಾಕ್ಯಾನುಸಾರವಾಗಿ ಎದುರು ನೋಡುತ್ತಾ ಇದ್ದಾರೆ. And that will be the time when the destruction of Satan is completed. ಸೈತಾನನ ನಾಶನವು ಅದು ಪರಿಪೂರ್ಣವಾಗುವುದು. ನನ್ನ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ತೆಗೆದು ಅಧ್ಯಯನ ಮಾಡುವಾಗ ಆದಿಕಾಂಡದಲ್ಲಿ ನಾವು ನೋಡುವಂಥ ಒಂದು ಸತ್ಯ, 3ನೇ ಅಧ್ಯಾಯ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಇದರ ಕುರಿತಾಗಿ ನಾವು ನಮ್ಮ ನೆನಪಿಗೆ ತರುವುದು ಒಳ್ಳೆಯದು. 15ನೇ ವಚನ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಇದು ದೇವರು ಆದಾಮನ ಕಾಲದಲ್ಲಿ ಕೊಟ್ಟಂಥ ಒಂದು ಮಹಾಭಯಂಕರವಾದಂಥ ಒಂದು ಶಾಪ ಆಗಿಯದೆಂಬುದನ್ನು ನಾವು ನೋಡ್ತೇನೆ. ದೇವರು ಸರ್ಪಕ್ಕೆ ಶಾಪ ಕೊಟ್ಟದ್ದು. ಯಾಕೆ? ಆ ಸರ್ಪದ ಮೂಲಕವಾಗಿ ದುರಾತ್ಮನು ಆದಾಮ ಹವ್ವರನ್ನು ವಂಚನೆ ಮಾಡಿದ. ಆ ಸಂದರ್ಭದಲ್ಲಿ ದೇವರು ನೋಡ್ರಿ, ಸರ್ಪಕ್ಕೆ ಶಾಪ ಕೊಟ್ಟ, ಸ್ತ್ರೀಗೆ ಶಾಪ ಕೊಟ್ಟ, ಪುರುಷನಿಗೆ ಶಾಪ ಕೊಟ್ಟ. ಆ ಸ್ತ್ರೀಗೆ ಆತನು ಕೊಟ್ಟಂಥ ಶಾಪದಲ್ಲಿ ಆತನು ಹೇಳುವಂಥದ್ದು, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕು ಎಂದು ನಾನು ನೇಮಿಸಿದ್ದೇನೆ. ಅನೇಕರಿಗೆ ಜನರಿಗೆ ಒಂದು ಪ್ರಶ್ನೆ ದಿವಸ, ಯಾಕೆ ಒಬ್ಬ ಸ್ತ್ರೀ ತನ್ನ ಹೆರಿಗೆಯ ಸಮಯದಲ್ಲಿ ಅಷ್ಟು ಸಂಕಟವನ್ನು ದಾಟಿ ಹೋಗಬೇಕು? ನನ್ನ ಪ್ರಿಯರೇ, ಮನುಷ್ಯನ ಪಾಪ ದೇವರ ಶಿಕ್ಷೆಯೊಡನೆ ಅದು ಅಂತ್ಯಗೊಂಡಿತು. ಆಮೇಲೆ ಸರ್ಪಕ್ಕೆ ಆತನು ಹೇಳಿದ್ದು, ನಿನಗೂ ಈ ಸ್ತ್ರೀಗೂ ಹಗೆತನ ಇರುವ ಹಾಗೆ ಮಾಡುವೆನು. ನನ್ನ ಪ್ರಿಯರು, ಎಷ್ಟು ಸತ್ಯ! ಈ ದಿವಸದಲ್ಲಿ ಮಾನವ ಕುಲಕ್ಕೂ ಸೈತಾನನಿಗೂ ಬಹಳ ಭಯಂಕರವಾದಂಥ ಹಗೆತನ. ದೇವರ ಮಕ್ಕಳಿಗೂ ಸೈತಾನನಿಗೂ ಇರುವಂಥ ಹಗೆತನ. ಈಕೆಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ನನ್ನ ಪ್ರಿಯರೇ, ದೇವರು ಕೊಟ್ಟಂಥ ಈ ಒಂದು ಮಾತು ಅದು ನೆರವೇರುತ್ತಾ ಬಂದಿದೆ. ನನ್ನ ಪ್ರಿಯರೇ, ನಾವು ಅದನ್ನು ಎಂದಿಗೂ ನಾವು ಅಲಕ್ಷ್ಯ ಮಾಡಲಾರೆ. ದೇವರ ವಾಕ್ಯ ಹೇಳತಕ್ಕಂಥ ಸತ್ಯ, ನಾವು ಅದನ್ನು ಎಂದಿಗೂ ನಾವು ಅಲಕ್ಷ್ಯ ಮಾಡುವುದಕ್ಕೆ ಆಗುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರ 16ನೇ ಅಧ್ಯಾಯದಲ್ಲಿ ನಾವು 20ನೇ ವಚನಕ್ಕೆ ನಾವು ಬರುವಾಗ ಭಕ್ತನಾದಂಥ ಪೌಲನು ಹೇಳುವಂಥದ್ದು, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಡು ಯು ಬಿಲೀವ್ ದ್ಯಾಟ್? ಪ್ರಿಯರೇ, ನಂಬ್ತೀರ ನೀವು ಅದನ್ನು? ದಿಸ್ ಇಸ್ ನಾಟ್ ಮೈ ವರ್ಡ್ ಬಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಹೇಳುವಂತಹದ್ದು ಬಹಳ ಗಂಭೀರವಾದಂಥ ಸತ್ಯ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಆದಾಮನ ಕಾಲದಲ್ಲಿ ದೇವರು ಸರ್ಪಕ್ಕೆ ಕೊಟ್ಟಂಥ ಆ ಶಾಪ ಅದು ನೆರವೇರುವಂಥ ದಿನ ದೂರ ಇಲ್ಲ ಪ್ರಿಯರೇ. You know, when the true king receives the ruling scepter, ಆಳುವಂಥ ದಂಡವನ್ನು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕೈಯಲ್ಲಿ ಆತನು ತೆಗೆದುಕೊಳ್ಳುವಾಗ, you know, when God will establish the throne of David's greater son, the Lord Jesus Christ, ಯೇಸು ಕ್ರಿಸ್ತನನ್ನು ದೇವರು ದಾವೀದನ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿ ಆತನು ನೇಮಕ ಮಾಡುವಾಗ, when the son will rule the earth with the rod of iron, ಕೀರ್ತನೆಗಳ ಪುಸ್ತಕದಲ್ಲಿ 2ನೇ ಅಧ್ಯಾಯ ದೇವರ ವಾಕ್ಯ ಹೇಳುವಂತಹದ್ದು, ಒಂದು ದಿನ ಬರುತ್ತದಂತೆ. ಎಂಥ ದಿನ? ಯಾವ ದಿನವಿದು? ಕೀರ್ತನೆಗಳಲ್ಲಿ ದೇವರ ವಾಕ್ಯ ನಮ್ಮ ಗಮನಕ್ಕೆ ತರತಕ್ಕಂಥ
ಬಹಳ ಗಂಭೀರವಾದಂಥ ಒಂದು ಸತ್ಯ ಇದಾಗಿದೆ. ಅನೇಕ ಸಾರಿ ಅನೇಕರಿಗೆ ಇದೊಂದು ನುಂಗಲಾರದ ತುತ್ತಾಗಿದೆ. ನುಂಗಲಾರದ ತುತ್ತು. ಏನದು ನುಂಗಲಾರದ ತುತ್ತು? ಕೀರ್ತನೆಗಳು ನೋಡ್ರಿ, 2ನೇ ಕೀರ್ತನೆಯನ್ನು ನಾವು ಗಮನಿಸುವಾಗ ಅಲ್ಲಿ ನಮ್ಮ ತಿಳುವಳಿಕೆಗೆ ಬರತಕ್ಕಂಥ ಬಹಳ ಗಂಭೀರವಾದಂಥ ಒಂದು ಸತ್ಯ ಇದಾಗಿದೆ. ಏನದು? ಏನದು? 2ನೇ ಕೀರ್ತನೆ 9ನೇ ವಚನ, ಕಬ್ಬಿಣದ ಗದೆಗಳಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಒಡೆದು ಹಾಕುವಿ. ನನ್ನ ಪ್ರಿಯರೇ, ದಿಸ್ ಇಸ್ ವಾಟ್ ಗಾಡ್ ಈಸ್ ಗೋಯಿಂಗ್ ಟು ಡೂ. ದೇವರು ಮಾಡತಕ್ಕಂಥ ಒಂದು ಕಾರ್ಯ ಇದಾಗಿದೆ. when the armies of Gog and Magog will be shattered according to Ezekiel 38 and 39, which I have explained long back. ಎಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ 38 ಮತ್ತು 39ನೇ ಅಧ್ಯಾಯದಲ್ಲಿ ಬರೆದಂತೆ ಗೋಗ್ ಮತ್ತು ಮಾಗೋಗ್ ಸೈನ್ಯದವರು ಅವರು ಪರಿಪೂರ್ಣವಾಗಿ ಅವರು ಚೆಲ್ಲಾಪಿಲ್ಲಿಯಾಗಿ ಹೋಗುವರು. ಯೋಯೇಲನ ಗ್ರಂಥದಲ್ಲಿ ಬರೆದ ಪ್ರಕಾರ 3ನೇ ಅಧ್ಯಾಯ ನಾವು ನೋಡತಕ್ಕಂಥದ್ದು, ದ ನೇಷನ್ಸ್ ವಿಲ್ ಬಿ ಜಡ್ಜ್ಡ್. ಬೇರೆ ಬೇರೆ ಲೋಕದ ಜನಾಂಗಗಳವರು ಅವರಿಗೆ ತೀರ್ಪು ಉಂಟಾಗುವುದು. ಆಫ್ಟರ್ ದೇರ್ ಡಿಫೀಟ್ ಇನ್ ಬ್ಯಾಟಲ್ ಬೈ ದ ರಿಟರ್ನಿಂಗ್ ಕಿಂಗ್. ಜಕರ್ಯನು ಹೇಳ್ತಾನೆ, ಜಕರ್ಯ ಪ್ರವಾದನೆ 14ನೇ ಅಧ್ಯಾಯ 3ನೇ 4ನೇ ವಚನದಲ್ಲಿ ಬರುವಂಥ ಅರಸನ ಆ ಕಾಲದಲ್ಲಿ ನಡೆಯುವಂಥ ಯುದ್ಧದಲ್ಲಿ ಈ ಲೋಕದ ಸಕಲ ಆತ್ಮನ ವೈರಿಗಳು ನಾಶವಾಗುವರು. When Jerusalem will be the center of Messiah's kingdom. ಜಕರ್ಯನ ಪ್ರವಾದನೆ 12ನೇ ಅಧ್ಯಾಯ 3ರಿಂದ 9ನೇ ವಚನದವರೆಗೆ ದೇವರ ವಾಕ್ಯ ಹೇಳುವಂತಹದ್ದು, ಯೆರೂಸಲೇಮ್ ಬರತಕ್ಕಂಥ ಯೆಹೂದ್ಯರ ಮೆಸ್ಸೀಯನ ಆಳ್ವಿಕೆಯ ಕೇಂದ್ರವಾಗರು. ನನ್ನ ಪ್ರಿಯರೇ, ನೀವು ಆಲೋಚನೆ ಮಾಡ್ಬೋದು, ಯಾಕೆ? ವೈ Jerusalem is taking the importance in the world scenario. Maybe 100 years back, nobody would have thought of going for a pilgrimage to Israel. Nobody would have thought of going on a tour to Israel, Palestine, Jerusalem. But today what is happening? From India itself, on a regular basis, from all over the country, people are traveling to see the place. Jerusalem, Jerusalem, Jerusalem. Is it some human invention? No. Is it by the might of any human being or the political party? No. This is what God is doing. ನನ್ನ ಪ್ರಿಯರೇ, you have to read the magazines of the Israel today. ಇಸ್ರಾಯೇಲ್ ದೇಶದಲ್ಲಿ ಇರತಕ್ಕಂಥ ಆ ಒಂದು ಸೊಬಗು, ಇಸ್ರಾಯೇಲ್ ದೇಶದಲ್ಲಿ ಇರತಕ್ಕಂಥ ಆ ಫ್ರೂಟ್ಸ್, ಇಟ್ ಈಸ್ ಸಚ್ ಬ್ಯೂಟಿಫುಲ್, ವಂಡರ್ಫುಲ್ ಕಲ್ಟಿವೇಶನ್. ನನ್ನ ಪ್ರಿಯರೇ, ನನಗೆ ಬಹಳ ದುಃಖ ಆಗ್ತದೆ. ಕೆಲವು ಸಾರಿ ಮಾರುಕಟ್ಟೆಗೆ ಹೋದರೆ ಎಷ್ಟೋ ಸಾರಿ ನಾವು ಕೇಳುವುದುಂಟು, ಅಯ್ಯ ಇದೆಲ್ಲ ಗೊಬ್ಬರ ಹಾಕಿದ್ದು, ಸಿಂಥೆಟಿಕ್ ಹಾಕಿದ್ದು, ಇಂಥದ್ರಿಂದ ತಯಾರು ಮಾಡಿದಂಥ ಫ್ರೂಟ್ಗಳು. ಅದು ನೀವು ಆ್ಯಪಲ್ ತಗೊಳ್ರಿ, ಬಾಳೆಹಣ್ಣು ತಗೊಳ್ರಿ, ನಿಮ್ಮ ದಿನನಿತ್ಯದ ಆ ಆಹಾರ ಸಾಮಗ್ರಿಗಳನ್ನು ತಗೊಳ್ರಿ, ಇಟ್ಸ್ ಆಲ್ ಸಿಂಥೆಟಿಕ್. ವೆರಿ ಆಫನ್ ಪ್ರೊಡ್ಯೂಸಿಂಗ್ ದ ಡೇಂಜರಸ್ ಪಾಯ್ಸನಸ್ ಥಿಂಗ್ಸ್, ಬಟ್ ನಾಟ್ ಇನ್ ಇಸ್ರಾಯೇಲ್. Not in Israel. The apples. You think about any of the fruit that is coming up in Israel. It's the class 1 which cannot be compared for anywhere in the world. ಲೋಕದಲ್ಲಿರುವಂಥ ಯಾವ ಉತ್ಪನ್ನಗಳಿಗೂ ನೀವು ಅದನ್ನು ಸರಿಸಾಟಿ ಮಾಡಲಿಕ್ಕೆ ಆಗುವುದಿಲ್ಲ. ಕಾರಣ ಏನು? ನಮ್ಮ ದೇಶದಲ್ಲಿ ಇದನ್ನು ಮಾಡಲಿಕ್ಕೆ ಆಗಲಿಲ್ವಾ?
ಖಂಡಿತ ಆಗ್ತಿತ್ತು. ಯಾಕೆ? ಮ್ಯಾನ್ಸ್ ಹಾರ್ಟ್ ಈಸ್ ವಿಕೆಡ್. ಮ್ಯಾನ್ಸ್ ಹಾರ್ಟ್ ಈಸ್ ವಿಕೆಡ್. ವಿ ಡೋಂಟ್ ಮೈಂಡ್ ಕಿಲ್ಲಿಂಗ್ ಅದರ್ಸ್ ಆಸ್ ಲಾಂಗ್ ಆಸ್ ಐ ಮೇಕ್ ಮನಿ. ನಾನು ಇನ್ನೊಬ್ಬರನ್ನು ಕೊಂದಾದರೂ ಚಿಂತೆ ಇಲ್ಲ, ನನಗೆ ಲಾಭ ಆಗಬೇಕು, ನನಗೆ ದುಡ್ಡು ಆಗಬೇಕು. ಈಸ್ ಇಟ್ ನಾಟ್ ದ ಪ್ರೆಸೆಂಟ್ ಡೇ ಕಲ್ಚರ್ ಟುಡೇ ಆಸ್ ಅ ರಿಸಲ್ಟ್ ಆಫ್ ದಾಟ್? What is happening today? You go to any place, we are establishing hospitals. ಆಸ್ಪತ್ರೆಗಳು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಸ್ಪೆಷಾಲಿಟಿ ಹಾಸ್ಪಿಟಲ್, ಹಾರ್ಟ್ ಹಾಸ್ಪಿಟಲ್, ಕಿಡ್ನಿ ಹಾಸ್ಪಿಟಲ್, ಲಿವರ್ ಹಾಸ್ಪಿಟಲ್, ಐ ಹಾಸ್ಪಿಟಲ್. ಯಾರ ಕಿಸೆ ದೊಡ್ಡದಾಯ್ತೋ? ವೈದ್ಯರ ಕಿಸೆ, ಹಾಸ್ಪಿಟ್ಲಿಗಳ ಓನರ್ಗಳ ಕಿಸೆ ದೊಡ್ಡದಾಯ್ತು. ಆದರೆ ಯಾರ ಕಿಸೆ ಬಡವಾಯಿತು? ಪಾಪ ನಮ್ಮಂಥವರ ಕಿಸೆ ಬಡವಾಯಿತು. ಅದಕ್ಕೆ ಕಾರಣ ಏನು? ವಿಷಪೂರಿತವಾದ ವಸ್ತುಗಳನ್ನು ನಾವು ಸ್ವಾಹ ಮಾಡ್ತಾ ಇದ್ದೇವೆ ದಿನಂಪ್ರತಿ. ನನ್ನ ಪ್ರಿಯರೇ, ಎಷ್ಟೋ ಸಾರಿ ನಾವು ಆಲೋಚನೆ ಮಾಡಿದ್ದುಂಟು, ವಿಷಪೂರಿತವಲ್ಲದ ವಸ್ತು ಎಲ್ಲಿ ಸಿಕ್ಬೋದಪ್ಪ? ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರು ಚಿಂತೆಯಲ್ಲ ತಗೊಳ್ತೇನೆ. ನನ್ನ ಪ್ರಿಯರೇ, ಅವರ್ ಕಂಟ್ರಿ and the world has come down to such a lowest degree, never in the history. ಅನೇಕ ಸಾರಿ ನಾವು ಪ್ರಶ್ನಿಸ್ತೇವೆ, ಯಾಕ್ರಿ ನಮ್ಮ ತಾತ ಮುತ್ತಾತರು ಈಗಲೂ ಕೂಡ 70, 80, 100 ವರ್ಷ ಆದರೂ ಅವರಿಗೆ ಕಣ್ಣು ಕಾಣುತ್ತದೆ, ಯಾವ ಕನ್ನಡಕ ಬೇಡ. ಅವರ ಹಲ್ಲುಗಳು ಅಷ್ಟು ಗಟ್ಟಿ ಇರ್ತದೆ, ಜಗಿಲಿಕ್ಕೆ ಕಲ್ಲು ಬೇಕಾದ್ರೆ ಜಗಿತಾರೆ. ಆದರೆ ನಮಗೆ ಇನ್ನೇನು 30-40 ವರ್ಷ ಆಗೋದ್ರೊಳಗೆ ಕಣ್ಣಿನ ದೃಷ್ಟಿ ಹೋಯಿತು, ಮೈಯ ಬಲ ಹೋಯಿತು, ನಮ್ಮ ಚಿಂತನ ಶಕ್ತಿ ಹೋಯಿತು. ಕಾರಣ ಏನು? ದ ವಿಕೆಡ್ನೆಸ್ ಆಫ್ ದ ಹಾರ್ಟ್ ಆಫ್ ಮ್ಯಾನ್. ವೆದರ್ ವಿ accept it or not, we are ruled by the devil, not by God. There is so much of emphasis on demons and demons and demons and demons. We have become the followers of the activities of the demons. But you know what God will do? When the angels will gather these wicked people for judgment, when the wicked will face God's wrath and indignation as predicted in the word, and when the Lord Jesus Christ will descend visibly, as we saw in Revelation 1:7, from heaven in flaming fire, bringing judgment on the persecutors of God's people. ದೇವ ಜನರು ಈ ದಿವಸದಲ್ಲಿ ಬಹಳ ದುಃಖದಲ್ಲಿ, ನೋವಿನಲ್ಲಿ ದಾಟಿ ಹೋಗ್ತಿರಬಹುದು. ದೇವರ ಸೇವಕರನ್ನು ಮರ್ಡರ್ ಮಾಡಿರ್ಬೋದು. The wickedness of heart makes the people to murder others mercilessly. Is there any godliness? Is there any divine nature in what they profess, what they teach, or what they practice? No. It is demonic, not divine. It is demonic. It is not divine. ಇನ್ನೊಬ್ಬನನ್ನು ಕೊಲೆ ಮಾಡುವಂಥದ್ದು, ಇನ್ನೊಬ್ಬನನ್ನು ನಾಶ ಮಾಡುವಂಥದ್ದು, ಇನ್ನೊಬ್ಬನನ್ನು ಹಗೆ ಮಾಡುವಂಥದ್ದು. ನನ್ನ ಪ್ರಿಯರೇ, ಅದು ದೈವಿಕ ಲಕ್ಷಣವಲ್ಲ, ಅದು ದುರಾತ್ಮನ ಲಕ್ಷಣ. ಆದರೆ but the good news, it's going to stop now. The second coming of Jesus Christ is thus a culmination of redemptive history. ಕರ್ತನಾದಂಥ ಯೇಸು ಕ್ರಿಸ್ತನ ಬರುವಿಕೆ ಚರಿತ್ರೆಯಲ್ಲಿ ಬಿಡುಗಡೆಯ ಒಂದು ಅಂತಿಮ ಘಟ್ಟವಾಗಿದೆ. Believers of all ages have eagerly anticipated that glorious event. ನಾವು ಯೆಶಾಯನ ಪ್ರವಾದನೆ ಗ್ರಂಥವನ್ನು ತೆಗೆದು ನೋಡುವಾಗಲೂ ಕೂಡ ಹಳೇ ಒಡಂಬಡಿಕೆ ಕಾಲದಿಂದಲೂ ದೇವರ ಜನರು ಆ ಒಂದು ಬಿಡುಗಡೆಯ ಕುರಿತಾಗಿ ಅವರು ಮುಂದಕ್ಕೆ ನೋಡುತ್ತಾ ಇದ್ದರು. ಯಾವಾಗ ನಮಗೆ ಬಿಡುಗಡೆ ಬರ್ತದೆ ಎಂಬಂಥದ್ದು ಅವರ ಆಲೋಚನೆಯಾಗಿತ್ತು. Let's look into what the Bible says in Isaiah 64, the first 2 verses. ಏನಂತ ಉಂಟಲ್ಲಿ?
ಆಹಾ, ನೀನು ಆಕಾಶವನ್ನು ಸೀಳಿ ಇಳಿದು ಬರಬಾರದೇ? ನಿನ್ನ ದರ್ಶನವು ಉಂಟಾಗಿ ಪರ್ವತಗಳು ಅಲುಗಿದರೆ ಎಷ್ಟೋ ಒಳ್ಳೆಯದೋ. ಒಣಗಿಡಕ್ಕೆ ಹತ್ತುವ ಕಿಚ್ಚಿನ ಪ್ರಕಾರ ನೀರನ್ನು ಕುದಿಸುವ ಉರಿಯೋಪಾದಿಯಲ್ಲಿಯೂ ನೀನು ಪ್ರತ್ಯಕ್ಷನಾಗಿ ನಮ್ಮ ನಿರೀಕ್ಷೆಗೆ ಮೀರಿದ ಭಯಂಕರ ಕೃತ್ಯಗಳನ್ನು ನಡೆಸಿ ನಿನ್ನ ನಾಮ ಮಹತ್ತನ್ನು ನಿನ್ನ ಶತ್ರುಗಳಿಗೆ ತಿಳಿಯಪಡಿಸಿ ಜನಾಂಗಗಳನ್ನು ನಿನ್ನ ದರ್ಶನದಿಂದ ನಡುಗಿಸಬಾರದೇ? ವಾಟ್ ಎ ಎಕ್ಸ್ಪೆಕ್ಟೇಷನ್! My dear brother, my dear sister, whether the expectation of God's children will be disappointed? No. ದೇವರ ವಾಕ್ಯ ಹೇಳ್ತದೆ 3ನೇ ವಚನದಲ್ಲಿ, ಜನಾಂಗಗಳನ್ನು ನಿನ್ನ ದರ್ಶನದಿಂದ ನಡುಗಿಸಬಾರದು. ಹೌದು, ನೀನು ಇಳಿದು ಬಂದು ಪರ್ವತಗಳು ನಿನ್ನ ದರ್ಶನದಿಂದ ಅಲುಗಿದರೆ ಎಷ್ಟೋ ಲೇಸ್. ನನ್ನ ಪ್ರಿಯರ, ವಾಟ್ ಎ ಗ್ರೇಟ್ ಎಕ್ಸ್ಪೆಕ್ಟೇಷನ್ ರೈಟ್ ಫ್ರಮ್ ದ ಟೈಮ್ ಇಮ್ಮೆಮೋರಿಯಲ್. ವೈ? All through the past, you know who went through the problems? God's people. Who were persecuted? God's people. Who went through the troubles? God's people. And invariably, even in our country, we keep on talking about minorities under attack. Minorities under attack. Who are the minorities? Who are the minorities? ನಮ್ಮ ಕರ್ನಾಟಕದಲ್ಲಿ ಬಹಳ ಕೆಳಗಡೆ ಇರುವಂಥ ಇತ್ತೀಚಿನ ವರ್ತಮಾನ ಪತ್ರಿಕೆಯ ಒಂದು ರಿಪೋರ್ಟ್ನ ಪ್ರಕಾರವಾಗಿ ಕ್ರೈಸ್ತರು ಅತೀ ಕೆಳಗಡೆ ಇರುವಂಥ ಒಂದು ಗುಂಪಿನವರಂತ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರೆದಿದ್ದಾರೆ. ವಿ ಆರ್ ದ ಲೋವೆಸ್ಟ್, ಬಟ್ ವಿ ಆರ್ ದ ಹೈಯೆಸ್ಟ್ ಇನ್ ಬೀಂಗ್ ಪರ್ಸಿಕ್ಯೂಟೆಡ್. ವಿ ಆರ್ ದ ಲೋವೆಸ್ಟ್ ಮಿನಿಮಮ್ ಪೀಪಲ್, ಬಟ್ ವಿ ಆರ್ ದ ಟಾಪ್ ಮೋಸ್ಟ್ ಇನ್ ಬೀಂಗ್ ಪರ್ಸಿಕ್ಯೂಟೆಡ್. ವಾಟ್ ಎ ಐರನಿ! ಎಂಥ ಒಂದು ಹಾಸ್ಯಾಸ್ಪದವಾದದ್ದು. ಒಬ್ಬರು ಇತ್ತೀಚೆಗೆ ಒಂದು ಹೇಳಿದರು, ಒಂದು ಇರುವೆಯನ್ನು ಕೊಲ್ಲಿಕ್ಕೆ ಆನೆ ಬರಬೇಕಾ ಅಂತ. ಅದು ಹಾಗೆ ಆಗ್ತಾ ಉಂಟು. ಈಗ ಇರುವೆಯನ್ನು ಕೊಲ್ಲಲಿಕ್ಕೆ ಆನೆ ಬರ್ತಾ ಉಂಟು. ಆದರೆ ಪ್ರೇರೆ, ದ ಡೇ ಈಸ್ ಗೋಯಿಂಗ್ ಟು ಕಮ್, ದ ಡೇ ಆಫ್ ವೆಂಜನ್ಸ್ ಬೈ ದ ಲಾರ್ಡ್. ಮೆನಿ ಬಿಲೀವರ್ಸ್, they are wondering, what is this? What's happening to us? Certainly, the tribulation believers have no problem. They will be persecuted, hunted, outcast, which we have seen very clearly last time. Living constantly under the sentence of death. 13th chapter Revelation ನಲ್ಲಿ ನಾವು ನೋಡಿದ್ದೇವೆ ಅದನ್ನು. Now they are going through a situation, in an unspeakable manner. Demon infested world, ದುರಾತ್ಮಗಳಿಂದ ತುಂಬಿದ ಲೋಕ. Christ's coming will be what they long for and pray for. ನನ್ನ ಪ್ರಿಯರೇ, are you longing for the coming of Christ? Are you praying for the coming of Christ? John prayed, Lord Jesus, come soon. ಕರ್ತನಾದ ಯೇಸುವೇ, ನೀನು ಬೇಗನೆ ಬಾ ಎಂಬಂತ ಪ್ರಾರ್ಥನೆಯನ್ನು ಯೋಹಾನನು ಮಾಡಿದ. ಕ್ಯಾನ್ ವಿ ಪ್ರೇ ದಟ್ ಪ್ರೇಯರ್ ಟುಡೇ? ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥಿಸು. ಪ್ರೀತಿಯುಳ್ಳ ಸ್ವಾಮಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ಒಡೆಯರ ಒಡೆಯನಾಗಿ, ಅರಸರ ಅರಸನಾಗಿ, ಈ ಲೋಕವನ್ನು ಸದಾ ಕಾಲಕ್ಕೆ ಆಳುವವನಾಗಿ ತನ್ನ ವೈರಿಗಳನ್ನು, ದುರಾತ್ಮಗಳನ್ನು ಹತೋಟಿಯಲ್ಲಿಟ್ಟು ಸದಾ ಕಾಲಕ್ಕೂ ಅರಸನಾಗಿರುವಂಥ ದಿನ, ಸಮಾಧಾನದ ದಿನಗಳು, ಸಂತೋಷದ ದಿನಗಳು ಅದು ದೂರದಲ್ಲಿಲ್ಲ. ದೇವಭಕ್ತರನ್ನು, ದೇವ ಜನರನ್ನು ಹಿಂಸೆ ಪಡಿಸಿದವರಿಗೆ ನ್ಯಾಯ ತೀರ್ಪಾಗುವಂಥ ದಿನ ಅದು ಬಹಳ ದೂರದಲ್ಲಿಲ್ಲ. ಆದ್ದರಿಂದ ಸ್ವಾಮಿ, ನಾವು ನಿನ್ನಲ್ಲಿ, ನಿನ್ನ ವಾಕ್ಯದಲ್ಲಿ, ನಿನ್ನ ಸಂತೈಸುವಿಕೆಯಲ್ಲಿ ನಾವು ಸಂತೈಸಲ್ಪಡುತ್ತೇವೆ. ಈ ವಾಕ್ಯವನ್ನು ಕೇಳಿದ ಪ್ರಿಯರನ್ನು ನೀನು ವಿಶೇಷವಾಗಿ ಸಂತೈಸು, ಅವರನ್ನು ಪ್ರೋತ್ಸಾಹಿಸು, ಬಲಪಡಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ
ನಿನಗೆ ಸ್ತೋತ್ರ. ಆಮೆನ್.